10ನೇ ತರಗತಿ ಗಣಿತ ಅಧ್ಯಾಯ 1 ವಾಸ್ತವ ಸಂಖ್ಯೆಗಳು ಚಾಪ್ಟರ್ 1 ರಿಯಲ್ ನಂಬರ್ ಅಭ್ಯಾಸ 1.2 ಕ್ವಶನ್ ನಂಬರ್ 3 ಸಬ್ ಕ್ವಶನ್ 3 6 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ನಾವು ಇಲ್ಲಿ ಸಾಧಿಸಬೇಕು. 6 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 2 ಇಸ್ ಅನ್ ಇರ್ರಾಷನಲ್ ನಂಬರ್. ಸೊ ಇದನ್ನು ನಾವಿಲ್ಲಿ ಪ್ರೂವ್ ಮಾಡಬೇಕು. ಸೊ ಇದನ್ನು ಪ್ರೂವ್ ಮಾಡಲಿಕ್ಕೋಸ್ಕರ ನಾವು ನೇರವಾದ ವಿಧಾನವನ್ನು ಉಪಯೋಗಿಸ್ತಾ ಇಲ್ಲ, ಅದರ ಬದಲಿಗೆ ವಿರೋಧಾಭಾಸ ಅಥವಾ ಕಾಂಟ್ರಡಿಕ್ಷನ್ ಮೆಥಡನ್ನು ಉಪಯೋಗಿಸ್ತಾ ಇದ್ದೇವೆ. ಅಂದರೆ 6 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 2 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಅಸ್ಯೂಮ್ ಮಾಡಿಕೊಂಡು ಅದನ್ನು ಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ಪ್ರೂವ್ ಮಾಡ್ತಾ ಹೋಗ್ತಾ ಇದ್ದೇವೆ. ಆಮೇಲೆ ಕೊನೆಗೆ ಅದೊಂದು ಅಭಾಗಲಬ್ಧ ಸಂಖ್ಯೆ ಅಂತ ನಮಗೆ ಸಿಗ್ತದೆ. ಅಂದರೆ ಅದನ್ನು ನಾವು ವಿರೋಧಾಭಾಸ ಅಥವಾ ಕಾಂಟ್ರಡಿಕ್ಷನ್ ಅಂತ ಹೇಳ್ತೇವೆ. ಆ ಕಾಂಟ್ರಡಿಕ್ಷನಿಂದಾಗಿ ನಾವೇನು ಹೇಳ್ಬೋದಂದರೆ ಕೊನೆಗೆ 6 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು. ಸೊ ಇದರ ಸಾಧನೆ ಅಥವಾ ಪ್ರೂಫನ್ನು ನೀವು ಈ ರೀತಿಯಲ್ಲಿ ಬರೀಬೋದು. ಇದನ್ನು ನಾವು ಒಂದು ಅಭಾಗಲಬ್ಧ ಅಥವಾ ಇರ್ರಾಷನಲ್ ನಂಬರ್ಸ್ ಅಂತ ಪ್ರೂವ್ ಮಾಡಬೇಕು. ಅದಕ್ಕೋಸ್ಕರ ವಿರೋಧಾಭಾಸ ವಿಧಾನವನ್ನು ಉಪಯೋಗಿಸ್ತಾ ಇದ್ದೇನೆ. ಸೊ 6 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 2 ಒಂದು ಭಾಗಲಬ್ಧ ಸಂಖ್ಯೆ ಅಂತ ತೆಗೆದುಕೊಳ್ತಾ ಇದ್ದೇನೆ. ಸೊ ಇದು ಈಗ ಯಾವ ರೀತಿಯ ಸಂಖ್ಯೆ ಅಂತ ನಮಗೆ ಗೊತ್ತಿಲ್ಲ. ಸೊ ನಾನಿಲ್ಲಿ ಊಹೆ ಮಾಡಿಕೊಂಡು ಎಸಂಪ್ಷನ್ ಮಾಡಿಕೊಂಡು ಇದೊಂದು ಭಾಗಲಬ್ಧ ಸಂಖ್ಯೆ ಅಂತ ತೆಗೆದುಕೊಳ್ತಾ ಇದ್ದೇನೆ. ಸೊ ಯಾವುದೇ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ ಆದರೆ ಅದು ಯಾವ ರೀತಿಯಲ್ಲಿ ಇರ್ತದೆ? ಅದು ಎ ಬೈ ಬಿ ಫಾರ್ಮಲ್ಲಿ ಇರ್ತದೆ. ಇಲ್ಲಿ ಎ ಮತ್ತು ಬಿಗಳು ಇಂಟೀಜರ್ಸ್ ಅಂದರೆ ಪೂರ್ಣಾಂಕಗಳಾಗಿರ್ತವೆ. ಹಾಗೆ ಬಿಯು 0ಗೆ ಸಮವಾಗಿರುವುದಿಲ್ಲ. ಮತ್ತು ಎ ಮತ್ತು ಬಿಗಳು ಸಹ ಅವಿಭಾಜ್ಯಗಳಾಗಿರ್ತವೆ, ಅಂದರೆ ಕೋ ಪ್ರೈಮ್ಗಳಾಗಿರ್ತವೆ. ಎ ಮತ್ತು ಬಿಗಳಿಗೆ ಒಂದನ್ನು ಬಿಟ್ಟು ಬೇರೆ ಯಾವುದೇ ಸಾಮಾನ್ಯ ಅಪವರ್ತನಗಳು ಇರುವುದಿಲ್ಲ. ಸೊ ನಾವು ಮೊದಲಿಗೆ ಇದೊಂದು ಭಾಗಲಬ್ಧ ಸಂಖ್ಯೆ ಅಂತ ತೆಗೆದುಕೊಂಡಿದ್ದೇವೆ. ಹಾಗಾಗಿ ಈ ಸಂಖ್ಯೆಯು ಎ ಬೈ ಬಿಗೆ ಸಮ ಅಂತ ನಾವಿಲ್ಲಿ ಹೇಳ್ಬೋದು. ನಂತರ ಇಲ್ಲಿರುವಂಥ 6 ಏನಿದೆ ಇದನ್ನು ಬಲಬದಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ಸೊ ಇಲ್ಲಿ ಎ ಬೈ ಬಿ ಇದೆ, ಇಲ್ಲಿ 6 ಇರುವುದನ್ನು ಬಲಬದಿಗೆ ತೆಗೆದುಕೊಂಡು ಹೋದಾಗ -6 ಆಗ್ತದೆ. ಆಮೇಲೆ ಇಲ್ಲಿ LCM ಅಥವಾ ಲಾಸವನ್ನು ಬಿ ಆಗಿ ತೆಗೆದುಕೊಂಡಾಗ ಇಲ್ಲಿ ನಮಗೆ ಅಂಶದಲ್ಲಿ a ಮೈನಸ್ b ಇಂಟು 6 ಅಂತ ಹೇಳಿದರೆ 6b. ಸೊ ಸ್ಕ್ವೇರ್ ರೂಟ್ ಆಫ್ 2 ಇಸ್ ಈಕ್ವಲ್ ಟು a ಮೈನಸ್ 6b ಡಿವೈಡೆಡ್ ಬೈ b ಅಂತ ಸಿಗ್ತದೆ. ಇಲ್ಲಿ ನೀವು ಕಾಣ್ಬೋದು, ಇಲ್ಲಿರುವ ಎ ಬಿಗಳು ಇವುಗಳು ಪೂರ್ಣಾಂಕಗಳಾಗಿವೆ, ಅಂದರೆ ಇಂಟೀಜರ್ಸ್ ಆಗಿದೆ. ಸೊ a ಮೈನಸ್ 6b ಡಿವೈಡೆಡ್ ಬೈ b ಅಂತ ಹೇಳಿದರೆ ಪೂರ್ಣಾಂಕ ಭಾಗಿಸು ಪೂರ್ಣಾಂಕ ಅಂತ ಹೇಳುವಾಗ ಇಲ್ಲಿ ನಮಗೆ ಸಿಕ್ಕಂಥ ಈ ನಂಬರ್ ಏನಿದೆ ಇದೊಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಸೊ ಎ ಮತ್ತು ಬಿಗಳು ಪೂರ್ಣಾಂಕಗಳಾಗಿರೋದ್ರಿಂದ ನಾವಿಲ್ಲಿ ಏನು ಹೇಳ್ಬೋದು? a ಮೈನಸ್ 6b ಡಿವೈಡೆಡ್ ಬೈ b ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ಹೇಳ್ಬೋದು. ಸೊ ಇದೊಂದು ಭಾಗಲಬ್ಧ ಸಂಖ್ಯೆ ಆದರೆ ಇದು ಸ್ಕ್ವೇರ್ ರೂಟ್ 2ಗೆ ಸಮವಾಗಿರೋದ್ರಿಂದ ನಾವಿಲ್ಲಿ ಏನು ಹೇಳ್ಬೋದು? ಸ್ಕ್ವೇರ್ ರೂಟ್ ಆಫ್ 2 ಕೂಡ ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಆದರೆ ನಮಗೆ ಮೊದಲೇ ಗೊತ್ತಿದೆ ಸ್ಕ್ವೇರ್ ರೂಟ್ ಆಫ್ 2 ಎನ್ನುವಂಥದ್ದು ಯಾವ ರೀತಿಯ ಸಂಖ್ಯೆಯಾಗಿದೆ? ಸ್ಕ್ವೇರ್ ರೂಟ್ ಆಫ್ 2 ಎನ್ನುವಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ, ಅದು ಭಾಗಲಬ್ಧ ಸಂಖ್ಯೆಯಾಗಿಲ್ಲ. ಅದರ ಅರ್ಥ ಏನು? ನಾವು ಮೊದಲಿಗೆ ತೆಗೆದುಕೊಂಡಂಥ ಊಹೆ ಏನಿದೆ, ಅಸಂಪ್ಷನ್ ಏನಿದೆ ಅದು ತಪ್ಪಾಗಿದೆ ಅಂತ ಅರ್ಥ. ಅಂದರೆ ಇಲ್ಲಿ ವಿರೋಧಾಭಾಸ ಉಂಟಾಗಿದೆ ಅಥವಾ ಇಲ್ಲಿ ಕಾಂಟ್ರಡಿಕ್ಷನ್ ಉಂಟಾಗಿದೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು 6 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 2 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ಊಹೆ ತಪ್ಪಾಗಿರೋದ್ರಿಂದ ಈ ವಿರೋಧಾಭಾಸ ಉಂಟಾಗಿದೆ. ಹಾಗಾಗಿ 6 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಾವಿಲ್ಲಿ ಹೇಳ್ಬೋದು. ಅದೇ ರೀತಿ ಇದರ ಪ್ರೂಫ್ ಅಥವಾ ಸಾಧನೆಯನ್ನು ನೀವು ಇಂಗ್ಲೀಷ್ನಲ್ಲಿ ಬರೆಯುವುದಾದರೆ ಈ ರೀತಿಯಲ್ಲಿ ಬರೀಬೋದು. ಮೊದಲಿಗೆ 6 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 2 ಒಂದು ರ್ಯಾಷನಲ್ ನಂಬರ್ಸ್ ಅಂತ ಅಸ್ಯೂಮ್ ಮಾಡಬೇಕು. ಆಮೇಲೆ ಇದು ಒಂದು ರ್ಯಾಷನಲ್ ನಂಬರ್ ಆದರೆ ಇದು ಎ ಬೈ ಬಿಗೆ ಸಮವಾಗಿರ್ತದೆ. ಇಲ್ಲಿ ಎ ಮತ್ತು ಬಿಗಳು ಕೋ ಪ್ರೈಮ್ಗಳಾಗಿರ್ತವೆ. ಹಾಗೆ ಬಿಯು 0ಗೆ ಸಮವಾಗಿರುವುದಿಲ್ಲ. ನಂತರ ನೀವು ಈ 6ಅನ್ನು ಈ ಬದಿಗೆ ತಂದಾಗ ಸ್ಕ್ವೇರ್ ರೂಟ್ ಆಫ್ 2 ಇಸ್ ಈಕ್ವಲ್ ಟು a ಬೈ ಬಿ ಮೈನಸ್ 6. ಹಾಗೆ LCM ಆಗಿ ಬಿಯನ್ನು ತೆಗೆದುಕೊಂಡಾಗ ಸ್ಕ್ವೇರ್ ರೂಟ್ ಆಫ್ 2 ಇಸ್ ಈಕ್ವಲ್ ಟು a ಮೈನಸ್ 6b ಡಿವೈಡ್ ಬೈ b ಅಂತ ಸಿಗ್ತದೆ.
ಇಲ್ಲಿ ಎ ಮತ್ತು ಬಿಗಳು ಇಂಟೀಜರ್ಸ್ಗಳಾಗಿರೋದ್ರಿಂದ ನಾವೇನು ಹೇಳ್ಬೋದು, ಎ ಮೈನಸ್ 6b ಡಿವೈಡೆಡ್ ಬೈ ಬಿ, ಈ ನಂಬರ್ ಏನಿದೆ ಇದೊಂದು ರ್ಯಾಷನಲ್ ನಂಬರ್ ಅಂತ ಹೇಳ್ಬೋದು. ಈ ರ್ಯಾಷನಲ್ ನಂಬರ್ ಸ್ಕ್ವೇರ್ ರೂಟ್ ಆಫ್ 2ಗೆ ಸಮವಾಗಿರೋದ್ರಿಂದ ನಾವೇನು ಹೇಳ್ಬೋದು, ಇದು ಭಾಗಲಬ್ಧ ಸಂಖ್ಯೆ ಅಥವಾ ರ್ಯಾಷನಲ್ ನಂಬರ್ ಆದರೆ ಇದು ಕೂಡ ಒಂದು ರ್ಯಾಷನಲ್ ನಂಬರ್ ಅಂತ ಹೇಳ್ಬೋದು. ಸೊ ಸ್ಕ್ವೇರ್ ರೂಟ್ ಆಫ್ 2 ಈಸ್ ಎ ರ್ಯಾಷನಲ್ ನಂಬರ್ ಅಂತ ನಮಗಿಲ್ಲಿ ಸಿಗ್ತಾ ಇದೆ. ಬಟ್ ನಮಗೆ ಆಲ್ರೆಡಿ ಗೊತ್ತಿದೆ ಸ್ಕ್ವೇರ್ ರೂಟ್ ಆಫ್ 2 ಎನ್ನುವಂಥದ್ದು ಏನಾಗಿದೆ, ಅದೊಂದು ಇರ್ರ್ಯಾಷನಲ್ ನಂಬರ್ ಆಗಿದೆ. ಅದರ ಅರ್ಥ ಏನು, ನಾವಿಲ್ಲಿ ಮೊದಲಿಗೆ ತೆಗೆದುಕೊಂಡಂಥ ಎಸಂಪ್ಷನ್ ಏನಿದೆ 6 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 2 ಇಸ್ ರ್ಯಾಷನಲ್, ಇದು ರಾಂಗ್ ಆಗಿದೆ, ಇದು ತಪ್ಪಾಗಿದೆ. ಅಂದರೆ ಇಲ್ಲಿ ಕಾಂಟ್ರಡಿಕ್ಷನ್ ಆಗಿದೆ. ಸೊ ದಿಸ್ ಕಾಂಟ್ರಡಿಕ್ಷನ್ ಹ್ಯಾಸ್ ಅರೈಸನ್ ಬಿಕಾಸ್ ಆಫ್ ಅವರ್ ಇನ್ಕರೆಕ್ಟ್ ಎಸಂಪ್ಷನ್ ದ್ಯಾಟ್ 6 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 2 ಇಸ್ ರ್ಯಾಷನಲ್. ಸೊ ಹಾಗಾಗಿ ಈ ಕಾಂಟ್ರಡಿಕ್ಷನಿಂದಾಗಿ ನಾವಿಲ್ಲಿ ಹೇಳ್ಬೋದು 6 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 2 ಈಸ್ ಇರ್ರ್ಯಾಷನಲ್. ಸೊ ಈ ರೀತಿಯಲ್ಲಿ ನೀವು ಪ್ರೂಫನ್ನು ಇಂಗ್ಲೀಷ್ನಲ್ಲಿ ಬರೀಬೋದು, ಹಾಗೆ ಕನ್ನಡದಲ್ಲಿ ಬರೆಯುವುದಾದರೆ ಇದೇ ಮೆಥಡನ್ನು ಉಪಯೋಗಿಸಿದರೆ ಆಯಿತು.